ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ಬ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮೇಕಪ್ ಕಲೆಕ್ಷನ್ ತೋರಿಸೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಲಾಸ್ಟ್ ವಿಡಿಯೋ ಸ್ಕಿನ್ ಕೇರ್ ವಿಡಿಯೋಸ್ಗೆ ತುಂಬ ಒಳ್ಳೆ ಕಾಮೆಂಟ್ಸ್ ಬಂತು ಆ್ಯಂಡ್ ತುಂಬ ಯೂಸ್ಫುಲ್ ಆಯಿತು, ನಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ತುಂಬ ಜನ ಕಾಮೆಂಟ್ ಹಾಕಿದ್ರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ನೂ ಆ ಥರ ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಂಡು ಬರೋಕ್ಕೆ ಆದಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಸ್ಕಿನ್ ಕೇರ್ ಆಯಿತು, ನೆಕ್ಸ್ಟ್ ಏನಪ್ಪ ಅಂತ ಥಿಂಕ್ ಮಾಡುವಾಗ ನನ್ನ ಹತ್ರ ಇರೋ ಸ್ವಲ್ಪ ಮೇಕಪ್ ಐಟಮ್ಸ್ನ ತೋರ್ಸೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಟು ಬಿ ಫ್ರ್ಯಾಂಕ್ ಗೈಸ್, ನನಗೆ ಆ್ಯಕ್ಚುಲಿ ತುಂಬ ಮೇಕಪ್ ಫ್ರೀಕ್ ಅಲ್ಲ ನಾನು. ಅಂದರೆ ನಂಗೆ ಮೇಕಪ್ ಇಷ್ಟ, ಬಟ್ ತುಂಬ ಮೇಕಪ್ ಯಾವಾಗಲೂ ಅಪ್ಲೈ ಮಾಡ್ಕೊಳ್ಳೋದು ಆ್ಯಂಡ್ ಎವ್ರಿ ಟೈಮ್ ಫೌಂಡೇಶನ್, ಎವ್ರಿ ಟೈಮ್ ಲೈಕ್ ಹೆವಿ ಮೇಕಪ್ ಅದೆಲ್ಲ ನಂಗೆ ಇಷ್ಟ ಇಲ್ಲ. ಆ್ಯಂಡ್ ಈವನ್ ಫಾರ್ ಲೈಕ್ ತುಂಬ ಇಂಪಾರ್ಟೆಂಟ್ ಈವೆಂಟ್ಸ್ಗೂ ಕೂಡ ನಾನು ಮಿನಿಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಮೇಕಪ್ ಹಾಕ್ತೀನಿ ಆ್ಯಂಡ್ ದ್ಯಾಟ್ ಲುಕ್ಸ್ ವೆರಿ ಎಲಿಗೆಂಟ್. ಅಂದರೆ ಡಿಪೆಂಡಿಂಗ್ ಅಪಾನ್ ದ ಡ್ರೆಸ್ ಯು ಆರ್ ವೇರಿಂಗ್ ಅಲ್ಲ, ಸೊ ಮೇಕಪ್ ಮಾಡ್ಕೊಳ್ತೀನಿ ಆ್ಯಂಡ್ ವಿತಿನ್ 5 or 6 ಪ್ರಾಡಕ್ಟ್ಸ್ ಒಳಗೆ ನಾನು ಮೇಕಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನಾಟ್ ಈವನ್ 6, 5 ಒಳಗೆ. ಸೊ ಅದು ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಸೊ ಹೌ ವಿಲ್ ಐ ಗೆಟ್ ರೆಡಿ ಫಾರ್ ಈವೆಂಟ್ಸ್, ಹೌ ವಿಲ್ ಐ ಗೆಟ್ ರೆಡಿ ಫಾರ್ ಕಾಲೇಜ್ ಅಂತೆಲ್ಲ. ಸೊ ಆದಷ್ಟು ಬೇಗ ಬರುತ್ತೆ ನಿಮ್ಮ ಮುಂದೆ. ಸೊ ಸದ್ಯಕ್ಕೆ ವಿತೌಟ್ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದ ವಿಡಿಯೋ. ಸೊ ಆಬ್ವಿಯಸ್ಲಿ ಮೇಕಪ್ ಅಂದ ತಕ್ಷಣ ಎಲ್ರಿಗೂ ಥಾಟ್ಸ್ ಬರೋದು ಫೌಂಡೇಶನ್, ಕಾಂಪ್ಯಾಕ್ಟ್, ಬ್ಲಷ್ ಆ್ಯಂಡ್ ಐ ಶ್ಯಾಡೋ ಈ ಥರದ್ದೆಲ್ಲ. ಆ್ಯಂಡ್ ನಾನು ಮೊದಲಿಂದನೂ ಸ್ವಲ್ಪ ಮೇಕಪ್ ಐಟಮ್ಸ್ ಬಗ್ಗೆ ತಿಳ್ಕೊಂಡಿದ್ದೆ. ಸೊ ಸ್ಕಿನ್ ಕೇರ್ ಹೆಂಗೆ ನಾನು ನೋಡಿ ತಿಳ್ಕೊಂಡೆ, ಅದೇ ಥರ ಮೇಕಪ್ ಪ್ರಾಡಕ್ಟ್ಸ್ ಕೂಡ ಸ್ವಲ್ಪ ನೋಡಿ ತಿಳ್ಕೊಂಡೆ, ಯಾವುದಾದ್ಮೇಲೆ ಯಾವ್ದು ಅಪ್ಲೈ ಮಾಡಬೇಕು ಆ್ಯಂಡ್ ಹೌ ಟು ಬ್ಲೆಂಡ್ ಫೌಂಡೇಶನ್ ಆನ್ ಟು ದ ಸ್ಕಿನ್ ಆ್ಯಂಡ್ ಎಷ್ಟು ಫೌಂಡೇಶನ್ ಹಾಕೊಂಡ್ರೆ ಇಟ್ ಲುಕ್ಸ್ ನ್ಯಾಚುರಲ್ ಟು ಯೋರ್ ಸ್ಕಿನ್, ಅದೆಲ್ಲ ಸ್ವಲ್ಪ ನೋಡಿ ರಿಸರ್ಚ್ ಮಾಡಿ ಕಲ್ತ್ಕೊಂಡಿದ್ದು. ಆ್ಯಂಡ್ ಯಾವುದೂ ನಾನು ಯಾರಿಂದನೂ ಕಲ್ತಿಲ್ಲ. ಸೊ ಇಟ್ಸ್ ಆಲ್ ಮೈ ಓನ್ ರಿಸರ್ಚ್ ಅಷ್ಟೇ. ಆ್ಯಂಡ್ ಸೊ ನೋಡೋಣ ಹೆಂಗಾಗತ್ತೆ ಅಂತ. ಸೊ ಆಬ್ವಿಯಸ್ಲಿ ಬಿಫೋರ್ ಸ್ಟಾರ್ಟಿಂಗ್ ಅಪ್ ಎನಿ ಆಫ್ ದ ಮೇಕಪ್ ಅಲ್ಲ, ಯು ಹ್ಯಾವ್ ಟು ಪ್ರೆಪ್ ಯೋರ್ ಸ್ಕಿನ್. ಅಂದರೆ ನಿಮ್ಮ ಸ್ಕಿನ್ ಕೇರ್ ನೀವು ಮಾಡ್ಕೊಳ್ಳೇಬೇಕು ಆ್ಯಂಡ್ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡ್ತೀರಾ. ಅದಾದಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ಅಪ್ ವಿತ್ ಯೋರ್ ಮೇಕಪ್. ಇಲ್ಲಾಂದರೆ ಪೋರ್ಸ್ ಒಳಗೆ ಮೇಕಪ್ ಎಲ್ಲ ಕೂತ್ಕೊಂಡು ಸ್ಕಿನ್ ಇನ್ನೂ ವರ್ಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಫಸ್ಟ್ ಪಾಯಿಂಟ್. ಆ್ಯಂಡ್ ಅಗೇನ್ ಡಿಪೆಂಡಿಂಗ್ ಅಪಾನ್ ಯೋರ್ ಸ್ಕಿನ್ ಟೋನ್ ಅಲ್ಲ, ಯು ಹ್ಯಾವ್ ಟು ಪಿಕ್ ಅಪ್ ದ ಶೇಡ್ಸ್. ಬಿಕಾಸ್ ಇವಾಗ ಮಾರ್ಕೆಟಲ್ಲಂತೂ ಎಷ್ಟು ಬ್ರ್ಯಾಂಡ್ಸು, ಎಷ್ಟು ಫೌಂಡೇಶನ್, ಎಷ್ಟು ಕಾಂಪ್ಯಾಕ್ಟ್. ಸೊ ಆ್ಯಂಡ್ ಎವ್ರಿ ಇದೆಲ್ಲ ಕ್ರೀಮ್ ಫೌಂಡೇಶನ್ ಎಲ್ಲ ಇಟ್ ಹ್ಯಾಸ್ ಇಟ್ಸ್ ಓನ್ ಡಿಫ್ರೆಂಟ್ ಟೋನ್ಸ್. ಅಂದರೆ ಎಲ್ಲ ಟೋನ್ಸ್ಗೂ, ಎಲ್ಲ ಲೈಕ್ ಟೋನ್ಸ್ ಆಫ್ ಸ್ಕಿನ್ಗೂ ಡಿಫ್ರೆಂಟ್ ಕಲರ್ಸ್ ಇದೆ. ಸೊ ಲೈಕ್ ಸ್ಕಿನ್ ಟೆಕ್ಸ್ಚರ್ ಡಿಪೆಂಡ್ ಆಗಿ ಅದ್ರ ಮೇಲೆ ಮಾಡಿ ಫೌಂಡೇಶನ್ಸ್ ಎಲ್ಲ ಮಾಡಿರ್ತಾರೆ. ಸೊ ನೀವು ನಿಮ್ಮ ಸ್ಕಿನ್ ಟೆಕ್ಸ್ಚರ್, ನಿಮ್ಮ ಸ್ಕಿನ್ ಟೋನ್ ನೋಡಿಕೊಂಡು ರೈಟ್ ಪ್ರಾಡಕ್ಟ್ಸ್ನ ಪಿಕಪ್ ಮಾಡಬೇಕು. ಸೊ ಏನಾಗುತ್ತೆ, ಫೌಂಡೇಶನ್ ನೀವು ಕರೆಕ್ಟಾಗಿ ಪಿಕ್ ಮಾಡಿಲ್ಲ ಅಂದರೆ ಇಟ್ ಕ್ಯಾನ್ ಮೇಕ್ ಯುವರ್ ಲುಕ್ ಇವನ್ ಮೋರ್ ವರ್ಸ್, ಅಥವಾ ಇನ್ನೂ ಡಾರ್ಕಾಗಿ ಕಾಣಿಸೋಕ್ಕೆ ಇದು ಮಾಡುತ್ತೆ. ಅಥವಾ ತುಂಬ ಲೈಟ್ ತೊಗೊಂಡ್ರೆ ಅದು ಇನ್ನೂ ನಿಮಗೆ ಒಂಥರ ತುಂಬ ಮೇಕಪ್ ಹಾಕ್ಬಿಟ್ಟಿದ್ದೀರಾ, ತುಂಬ ಬೂದಿ ಥರ ಕಾಣ್ತಿದೆ, ಮುಖನೋ ಥರ ಆಗ್ಬಿಡುತ್ತೆ. ಸೊ ಟು ಅವಾಯ್ಡ್ ದ್ಯಾಟ್ ಯು ಹ್ಯಾವ್ ಟು ಪಿಕ್ ಅಪ್ ದ ಪ್ರಾಪರ್ ಸ್ಕಿನ್ ಟೋನ್. ಸೊ ಮೇಕಪ್ ಪ್ರಾಡಕ್ಟ್ಸ್ ನಾನು ಆದಷ್ಟು ಅಪಾರ್ಟ್ ಫ್ರಮ್ ಲಿಪ್ಸ್ಟಿಕ್ಸ್ ಇದೆಲ್ಲ ಅಲ್ಲಿ ಹೋಗಿನೇ ಪರ್ಚೇಸ್ ಮಾಡ್ತೀನಿ ಟು ದ ಲೈಕ್ ದ ಶಾಪ್ಸ್. ಬಿಕಾಸ್ ನಮಗೆ ಸ್ಕಿನ್ ಟೋನ್ ಮೇಲೆ ಅವರು ನೀಟಾಗಿ ಮ್ಯಾಚ್ ಮಾಡಿ ಫೌಂಡೇಶನ್ ಎಲ್ಲ ಕೊಡ್ತಾರೆ. ಸೊ ನೀವು ಆನ್ಲೈನಲ್ಲಿ ನಿಮ್ಗೆ ಅಷ್ಟು ಈಸಿಯಾಗಿ ನಿಮ್ಗೆ ಗೊತ್ತಾಗಲ್ಲ ಯಾವುದನ್ನು ಪಿಕ್ ಮಾಡಬೇಕಂತ. ಸೊ ಬೆಟರ್ ಟು ಗೋ ಆ್ಯಂಡ್ ಶಾಪ್ ಆಫ್ಲೈನ್. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋ. ಓಕೆ, ಸೊ ಬಿಫೋರ್ ಮೂವಿಂಗ್ ಆನ್ ಟು ಆಕ್ಚುಯಲ್ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ, ಐ ಹ್ಯಾವ್ ಓನ್ಲಿ ಫ್ಯೂ ಗೈಸ್. ಐ ಟೆಲ್ ಯು ಫ್ರಾಂಕ್ಲಿ, ನಾನು ತುಂಬ ಕಲೆಕ್ಷನ್ಸ್ ಇಟ್ಕೊಂಡಿಲ್ಲ, ಬಟ್ ಲಿಪ್ಸ್ಟಿಕ್ ನಾನು ತುಂಬ ಕ್ರೇಜ್ ಇದೆ. ಆ್ಯಂಡ್ ಐ ಹ್ಯಾವ್ ಟು ಟೆಲ್ ಯು ಒನ್ ಥಿಂಗ್, ನನಗೆ ಮೇಕಪ್ ಅಂತ ಬಂದರೆ ಫಸ್ಟ್ ನೆನಪಾಗೋದೇ ಲಿಪ್ಸ್ಟಿಕ್. ಬಿಕಾಸ್ ಐ ಲವ್ ಲಿಪ್ಸ್ಟಿಕ್ಸ್ ಟು ದ ಮ್ಯಾಕ್ಸ್. ನನಗೆ ಲಿಪ್ಸ್ಟಿಕ್ ಚೆನ್ನಾಗಿ ಲೈಕ್ ಏನೂ ಮೇಕಪ್ ಇಲ್ಲದೆ ಜಸ್ಟ್ ಸ್ಕಿನ್ ಕೇರ್ ಮಾಡಿಕೊಂಡು ಒಂದು ಮಾಯಿಶ್ಚರೈಸರ್ ಹಾಕೊಂಡು, ಸನ್ಸ್ಕ್ರೀನ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ರೆ ಐ ಜಸ್ಟ್ ಬಿ ವೆರಿ ಹ್ಯಾಪಿ ಅಷ್ಟೇ. ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಲಿಪ್ಸ್ಟಿಕ್ ಕ್ಯಾನ್ ಮೇಕ್ ಯು ಲುಕ್ ವೆರಿ ಗ್ರೇಟ್ ಅಂತ ಅನ್ಬೋದು. ಸೊ ಬಟ್ ಲಿಪ್ಸ್ಟಿಕ್ಗೆ ನಾನು ಇನ್ನೊಂದು ಸೆಪ್ರೇಟ್ ಹಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಐ ಹ್ಯಾವ್ ವೆರಿ ವಾಸ್ಟ್ ಕಲೆಕ್ಷನ್ ಆಫ್ ಲಿಪ್ಸ್ಟಿಕ್. ಸೊ ಹಾಗಾಗಿ ಅದೊಂದು ತೋರ್ಸೋಣ ಅನ್ಕೊಂಡಿದ್ದೀನಿ. ಫಾರ್ ದಿಸ್ ವಿಡಿಯೋ ಐ ಸ್ಕಿಪ್ ದ್ಯಾಟ್ ಲಿಪ್ಸ್ಟಿಕ್ ಪೋರ್ಷನ್. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ ನೆಕ್ಸ್ಟ್ ಹಾಲ್. ಸೊ ಇವಾಗ ಫಸ್ಟ್ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ದಟ್ ಈಸ್ ಯೋರ್ ಪ್ರೈಮರ್. ಸೊ ಗೈಸ್, ಈ ಪ್ರಾಪರ್ ಸ್ಟೆಪ್ನ ತುಂಬ ಜನ ಮಿಸ್ ಮಾಡ್ತಾರೆ. ಐ ಟೆಲ್ ಯು ವೈ. ಅಂದರೆ ತುಂಬ ಜನಕ್ಕೆ ಪ್ರೈಮರ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಡೈರೆಕ್ಟಾಗಿ ಮಾಯಿಶ್ಚರೈಸರ್ ಹಾಕಿ, ಸನ್ಸ್ಕ್ರೀನ್ ಹಾಕಿದ ತಕ್ಷಣ ಫೌಂಡೇಶನ್ ಹಾಕೊಳ್ಬಿಡ್ತಾರೆ, ವಿಚ್ ಇಸ್ ವೆರಿ ಬ್ಯಾಡ್. ಬಿಕಾಸ್ ಪ್ರೈಮರ್ ಏನು ಮಾಡುತ್ತೆ, ಐ ಶೋ ಯು ದಿಸ್. ಸೊ ದಿಸ್ ಇಸ್ ಫ್ರಮ್ ಲ್ಯಾಕ್ಮೆ
Unreal Blur Perfect primer, and you actually have like wide variety of options in the market primer ಗೆ. ಬಟ್ ನಾನು ಇದನ್ನೇ ಯಾಕೆ ಪಿಕ್ ಮಾಡಿದೆ ಅಂತಂದ್ರೆ ನಂಗೆ ಚೆನ್ನಾಗಿ ವರ್ಕ್ ಆಯ್ತು ಇದು. ಅಂಡ್ ಕಮಿಂಗ್ ಟು ದ ಪ್ರೈಮರ್ ಏನ್ ಮಾಡುತ್ತೆ ಅಂದ್ರೆ, ಸಿ ಯು ವಿಲ್ ಬಿ ಹ್ಯಾವಿಂಗ್ ಪೋರ್ಸ್ ಆನ್ ಯುವರ್ ಸ್ಕಿನ್ ಅಲ್ಲ, ಆ ಪೋರ್ಸ್ ನ ಫುಲ್ ಬ್ಲರ್ ಮಾಡ್ಬಿಡುತ್ತೆ. ದಟ್ ಈಸ್ ಇಟ್ ಜಸ್ಟ್ ಆಕ್ಟ್ಸ್ ಆಸ್ ಅ ಕವರ್ ಟು ದ ಪೋರ್ಸ್. ಆ ಕವರ್ ಮೇಲೆ ನೀವು ಫೌಂಡೇಶನ್ ಹಾಕ್ತಾ ಇದ್ದೀರಾ, ಎಕ್ಸ್ಟ್ರಾ ಲೇಯರಿಂಗ್ ಆನ್. ಅದ್ರ ಮೇಲೆ ನೀವು ಟಾಪ್ ಆನ್ ದಟ್ ಯು ಆರ್ ಜಸ್ಟ್ ಲೇರಿಂಗ್ ಔಟ್ ಯುವರ್ ಸ್ಕಿನ್ ಮೇಕಪ್ ಪ್ರಾಡಕ್ಟ್ಸ್. ಅವಾಗ ಏನಾಗುತ್ತೆ, ಪೋರ್ಸ್ ಒಳಗೆ ಸಿಂಕ್ ಇನ್ ಆಗಲ್ಲ ಇದ್ಯಾವುದು ಮೇಕಪ್ ಪ್ರಾಡಕ್ಟ್ಸ್. ಸೊ ನೀವು ಪ್ರೈಮರ್ ಸ್ಕಿಪ್ ಮಾಡಿಬಿಟ್ರೆ ಡೈರೆಕ್ಟ್ ಆಗಿ ಪೋರ್ಸ್ ಒಳಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಮೇಕಪ್ ಪ್ರಾಡಕ್ಟ್ಸ್ ಏನೇನು ಹಾಕ್ತೀರಾ. ಸೊ ಇಟ್ ಕ್ಯಾನ್ ಡ್ಯಾಮೇಜ್ ಯೋರ್ ಸ್ಕಿನ್. ಸೊ ಹಾಗಾಗಿ ಪ್ಲೀಸ್ 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 ಯೂಸ್ ಪ್ರೈಮರ್ ಬಿಫೋರ್ ವೇರಿಂಗ್ ಅಪ್ ಯೋರ್ ಮೇಕಪ್. ಇಟ್ ಕ್ಯಾನ್ ಬಿ ಎನಿ ಮೇಕಪ್, ಹೆವಿ ಮೇಕಪ್ ಆಗಿದ್ರು ಅಷ್ಟೇ, ಅಥವಾ ಲೈಟ್ ಮೇಕಪ್ ನೀವು ಏನ್ ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ. ಸೊ ಬಿಫೋರ್ ಯೂಸಿಂಗ್ ಎನಿ ಆಫ್ ಯೋರ್ ಮೇಕಪ್ ಪ್ರಾಡಕ್ಟ್ಸ್ ಪ್ಲೀಸ್ 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 ಸ್ಟಾರ್ಟ್ ಯೂಸಿಂಗ್ ಪ್ರೈಮರ್. ಸೊ ಅದಕ್ಕೆ ನನ್ನ ರೆಕಮೆಂಡೇಶನ್ ಬಂದು ಲ್ಯಾಕ್ಮೆ. ಇದಕ್ಕೆ ಒಂದೇ, ಬಿಕಾಸ್ ನಂಗೆ ಇದು ತುಂಬಾ ಪೀ ಸೈಜ್ ಅಮೌಂಟ್ ಬೇಕಿರೋದ್ರಿಂದ ಇಟ್ ಡಸಂಟ್ ನೀಡ್ ಸಿ. ಆಕ್ಚುಲಿ ಇದು ಈ ತರನು ಬರುತ್ತೆ, ಅಂಡ್ ಯು ವಿಲ್ ಗೆಟ್ ಮೆನಿ ಪ್ರೈಮರ್ಸ್ ಲೈಕ್ ಕಲರ್ ಇರಲ್ಲ. ಸೊ ಲೈಕ್ ಇಟ್ ವಿಲ್ ಬಿ ಲೈಕ್ ಲೈಟ್ ವೈಟ್ ಜೆಲ್ ತರ ಇರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಯು ಹ್ಯಾವ್ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ಇನ್ ಪ್ರೈಮರ್. ಸೊ ನಾನು ಲ್ಯಾಕ್ಮಿನೇ ತಗೊಳ್ಳಿ ಅಂತ ರೆಕಮೆಂಡ್ ಮಾಡಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ಯೋರ್ ಪ್ರಾಡಕ್ಟ್ ಬ್ರ್ಯಾಂಡ್. ಓಕೆ, ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಫೌಂಡೇಶನ್. ಅಂಡ್ ಇನ್ನೊಂದು, ನಾರ್ಮಲ್ ನಾನು ಡೈಲಿ ಕಾಲೇಜ್ಗೆಲ್ಲ ರೆಡಿ ಆಗುವಾಗ ಐ ಜಸ್ಟ್ ಡೋಂಟ್ ಯೂಸ್ ಆಲ್ ದೀಸ್ ಪ್ರಾಡಕ್ಟ್ಸ್. ಜಸ್ಟ್ ಒಂದು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ವಿತ್ ಸಮ್ ಕಾಂಪ್ಯಾಕ್ಟ್, ಗುಡ್ ಟು ಗೋ, ಅಷ್ಟೇ ನನ್ನ ಇದಾಗಿರುತ್ತೆ. ಅಂಡ್ ಅದು ಕೂಡ ಸೆಪರೇಟ್ ವಿಡಿಯೋ ಮಾಡ್ತೀನಿ, ನಾನು ಕಾಲೇಜ್ಗೆ ಹೆಂಗೆ ರೆಡಿ ಆಗ್ತೀನಿ ಅನ್ನೋದು. ಸದ್ಯಕ್ಕೆ ನನ್ನ ಹತ್ರ ಏನೇನಿದೆ ಅದನ್ನೆಲ್ಲ ತೋರ್ಸೋಣ ಅನ್ಕೊಂಡು ಜಸ್ಟ್ ವಿಡಿಯೋ ಅಷ್ಟೇ. ಅಂಡ್ ಕಮಿಂಗ್ ಟು ದ ಫೌಂಡೇಶನ್ ರೆಕಮೆಂಡೇಶನ್, ಐ ಹ್ಯಾವ್ ಟು. ಅಂಡ್ ನೀವು ನೋಡ್ಬೋದು ನಂದಿದ್ದು ಒಂದು ಬಂದ್ಬಿಟ್ಟು 3-in-1 ಫೌಂಡೇಶನ್ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಫ್ರಮ್ ಫೇಸಸ್ ಕೆನಡಾ ಆಲ್ ಡೇ ಹೈಡ್ರಾ ಮ್ಯಾಟ್ ಫೌಂಡೇಶನ್. ಸೊ ನೀವು ನೋಡ್ಬೋದು, ಅಂಡ್ ಇಟ್ಸ್ ಇನ್ ದ ಶೇಡ್ ನ್ಯಾಚುರಲ್ ಬೇಜ್. ಓಕೆ, ಅಂಡ್ ಇಟ್ಸ್ ವೆರಿ ವೆರಿ ಗುಡ್ ಗೈಸ್, ಚೆನ್ನಾಗಿದೆ. ವಾರ್ಮ್ ನ್ಯಾಚುರಲ್ ಇನ್ ದ ಶೇಡ್ ನಂಬರ್ 021 ಅಂತ ಇದೆ. ಯು ಕ್ಯಾನ್ ಸಿ ದಿಸ್. ಸೊ ಅಂಡ್ ದಿಸ್ ಫೌಂಡೇಶನ್ ಇಸ್ ವೆರಿ ಲೈಟ್ ವೇಟ್ ಗೈಸ್. ಅಂದ್ರೆ ನಿಮ್ಗೆ ಫಂಕ್ಷನ್ಗೆಲ್ಲ ಹೋಗುವಾಗ ಇದು ತುಂಬಾ ನಿಮ್ಗೆ ಹೆವಿ ಅನ್ಸಲ್ಲ. ಹೆವಿ ಮೇಕಪ್ ಮಾಡ್ಕೊಂಡ್ರು ಇಫ್ ಯು ಜಸ್ಟ್ ಟೇಕ್ ದಿಸ್ ಅಮೌಂಟ್ ಆಫ್ ಇದೆಲ್ಲ ಫೌಂಡೇಶನ್, ಇಟ್ ಜಸ್ಟ್ ಮೇಕ್ಸ್ ಅಪ್ ಎಲ್ಲ ಸ್ಕಿನ್ಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಆರಾಮಾಗಿ ವಿತೌಟ್, ಅಂದ್ರೆ ಮೇಕಪ್ ಹಾಕಿದಿರಾ ಅಂತ ಕಾಣಿಸಲ್ಲ, ಆ ತರ ಲೈಟ್ ವೇಟ್ ಆಗಿದೆ. ಇದೊಂದು ರೆಕಮೆಂಡೇಶನ್. ಅಂಡ್ ಅಪಾರ್ಟ್ ಫ್ರಮ್ ದಿಸ್, ಐ ಲವ್ ದಿಸ್ ಫ್ರಮ್ ಮೆಬಿಲಿನ್ ಫಿಟ್ ಮಿ. ಆಬ್ವಿಯಸ್ಲಿ ಬ್ರ್ಯಾಂಡ್ ಯಾರಿಗೆ ಗೊತ್ತಿಲ್ಲ ಗೈಸ್, ಮೆಬಿಲಿನ್ ಇಸ್ ಮೈ ಗೋ ಟು. ಈ ಸ್ಕಿನ್ ಕೇರ್ ಅಲ್ಲಿ ನಾನು ಹೆಂಗೆ ಮಾಮಾ ಅರ್ತ್, ಕಾಟನ್ ಕಿ ತುಂಬಾ ಇಷ್ಟಪಡ್ತೀನಿ, ಅದೇ ತರ ನನ್ನ ಆಲ್ಮೋಸ್ಟ್ ಎಲ್ಲಾ ಮೇಕಪ್ ಪ್ರಾಡಕ್ಟ್ಸ್ ಆರ್ ಫ್ರಮ್ ಮೆಬಿಲಿನ್. ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಅಂಡ್ ಇಟ್ ಈಸ್ ಇನ್ ದ ಶೇಡ್ 220. ಸೊ ಇಟ್ ಈಸ್ ಫಾರ್ ನಾರ್ಮಲ್ ಟು ಆಯಿಲ್ ಸ್ಕಿನ್ ಅಂತ ಇದೆ. And actually ಈ ಟ್ಯೂಬ್ ವಿಲ್ ಕಾಸ್ಟ್ ಯು ಅರೌಂಡ್ 300 ಐ ಥಿಂಕ್. ಬಿಕಾಸ್ ನಾನು ಏನಕ್ಕೆ ಈ ತರ ಚಿಕ್ಕ ಚಿಕ್ಕ ಟ್ಯೂಬ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಅಂಡ್ ಫೌಂಡೇಶನ್ ನಾನು ತುಂಬಾ ಯೂಸ್ ಮಾಡೋದ್ ಕಡಿಮೆ ಗೈಸ್. ಅಂದ್ರೆ ಯಾವಾಗ ತುಂಬಾ ಲೈಕ್ ಇಂಪಾರ್ಟೆಂಟ್ ಈವೆಂಟ್ಸ್, ಮದ್ವೆ, ಫಂಕ್ಷನ್ಸ್ ಈ ತರ ಇದ್ದಾಗ ಮಾತ್ರ ನಾನು ಫೌಂಡೇಶನ್ ಹಾಕೋದು. ಅದು ತುಂಬಾ ಪೀಸ್ ಸೈಜು. ಸೊ ಬಾಟಲ್ ದೊಡ್ಡದೆಲ್ಲ ತಗೊಂಡು ತುಂಬಾ ವೇಸ್ಟ್ ಆಗೋಗುತ್ತೆ. ಹಾಗಾಗಿ ಈ ತರ ಟ್ಯೂಬ್ ನಿಂಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಇದು ಜಾಸ್ತಿನೂ ಇರಲ್ಲ ಅಂಡ್ ಬೇಗ ಖಾಲಿ ಆಗುತ್ತೆ. ಬಿಕಾಸ್ ನೀವು ತುಂಬಾ ದೊಡ್ಡ ಟ್ಯೂಬ್ ತಗೊಂಡು ಇಟ್ಕೊಂಡು ಅದು ಎಕ್ಸ್ಪೈರಿ ಆಗೋದಕ್ಕಿಂತ ಈ ತರ ಚಿಕ್ಕ ಚಿಕ್ಕದ ಸೈಜ್ ನೀವು ಟ್ರೈ ಮಾಡೋದು ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ ಐ ಜಸ್ಟ್ ಕಮ್ ಟು ಕಾಂಪ್ಯಾಕ್ಟ್. ಸೊ ಕಾಂಪ್ಯಾಕ್ಟ್ ಏನಕ್ಕೆ ಅಂತ ಅಂದ್ರೆ, ಇಟ್ ಈಸ್ ಮಸ್ಟ್ ಅಂಡ್ ಶುಡ್ ಫಾರ್ ಎವ್ರಿ ಒನ್ ಅಂತ ನನ್ನ ಪ್ರಕಾರ. ಬಿಕಾಸ್ ನಂದು ಮೇನ್ ಆಗಿ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಬೆಳಗ್ಗೆ ಜಸ್ಟ್ ಸ್ಕಿನ್ ಕೇರ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು 2 hours ನನ್ನ ಸ್ಕಿನ್ ಸ್ಟಾರ್ಟ್ ಫೀಲಿಂಗ್ ವೆರಿ ವೆರಿ ಆಯಿಲಿ ಇನ್ ದ ಟೀ ಝೋನ್. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜಸ್ಟ್ ಸ್ವಲ್ಪ ಪ್ಯಾಟ್ ಮಾಡ್ಕೊಂಡು ಲೈಟ್ ಆಗಿ ಇಟ್ ಇಸ್ ಗುಡ್ ಟು ಗೋ. ಅದ್ ತರ ನಾನು ಯೂಸ್ ಮಾಡ್ತೀನಿ. ಸೊ ಎವ್ರಿ ಡೇ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ಅಂಡ್ ಇಟ್ ಇಸ್ ನಾಟ್ ಸೋ ಹೆವಿ, ತುಂಬಾ ಲೈಟ್ ವೇಟ್ ಆಗಿದೆ. ಅಗೇನ್ ದಿಸ್ ಇಸ್ ಫ್ರಮ್ ಮೆಬಿಲಿನ್ ಸೂಪರ್ ಸ್ಟೇ ಅಪ್ ಟು 30 hours ಫ್ಲೆಕ್ಸ್ ಪೌಡರ್ ಫೌಂಡೇಶನ್. ಸೊ ಯು ಕ್ಯಾನ್ ಸಿ ದಿಸ್. ಸೊ ಇಟ್ ಇಸ್ ಫ್ರಮ್ ಮೆಬಿಲಿನ್ ಸೂಪರ್ ಸ್ಟೇ. And again it's in the shade 220. And obviously ನೀವು ಯಾವ ಫೌಂಡೇಶನ್ ನಂಬರ್ ಪಿಕ್ ಮಾಡ್ತೀರಾ ಅದೇ ನಂಬರ್ ಅಲ್ಲಿ ಯು ಹ್ಯಾವ್ ಟು ಪಿಕ್ ಅಪ್ ಯೋರ್ ಕಾಂಪ್ಯಾಕ್ಟ್, ಬಿಕಾಸ್ ಬೋತ್ ವಿಲ್ ಮ್ಯಾಚ್ ಅಲ್ಲ. ಸೊ ಇದು ನೋಡ್ಬೋದು ನೀವು ಯಾವ ಶೇಡ್ ಇದೆ ಅಂತ. ಸೊ ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಗೈಸ್, ಯು ಕ್ಯಾನ್ ಸಿ. ನಿಮ್ಗೆ ಹಾಕಿದಿರಾ ಅಂತಾನೆ ಅನ್ಸಲ್ಲ, ಸ್ಕಿನ್ ಲೈಕ್ ಟೆಕ್ಸ್ಚರ್ ತರ ಕೊಡುತ್ತೆ. ದಟ್ ಈಸ್ ವೈ ಯು ಹ್ಯಾವ್ ಟು ಪಿಕ್ ಅಪ್ ಯೋರ್ ರೈಟ್ ಶೇಡ್. ಸೊ ಅದನ್ನ ಯೂಸ್ ಮಾಡಕ್ಕೆ ನಾನು ಮೇಕಪ್ ಬ್ರಷ್ ಯೂಸ್ ಮಾಡ್ತೀನಿ. ಇಟ್ಸ್ ವೆರಿ ವೆರಿ ಈಸಿ ನಂಗೆ ಈ ತರ ಬ್ಲೆಂಡ್ ಮಾಡ್ಕೊಳ್ಳಕ್ಕೆ. ಇದೊಂದು ಈಸಿ ನಂಗೆ ಈ ತರ ಬ್ಲೆಂಡ್ ಮಾಡ್ಕೊಳ್ಳಕ್ಕೆ.
ಇದೊಂದು. ಆ್ಯಂಡ್ ಸೊ ಗೈ ಸಾರಿ, ಮಗ ಬಂದಿದ್ದ. ಸೊ ಈ ಬ್ರಷ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಈಸ್ ಫ್ರಮ್ ಪ್ಯಾಕ್, ನೀವು ನೋಡ್ಬೋದು. ಸೊ ಪ್ಯಾಕ್ ಇಸ್ ಅ ಬ್ರ್ಯಾಂಡ್ ವೇರ್ ಇಟ್ ಹ್ಯಾಸ್ ವೆರಿ ವಂಡರ್ಫುಲ್ ಸ್ಮೂತ್ ಬ್ರಿಸಲ್ಸ್ ಎಲ್ಲ ಇದೆ ಬ್ರಷಸ್, ಅಂಡ್ ತುಂಬಾ ವೈಡ್ ವೆರೈಟಿ ಆಫ್ ಬ್ರಷಸ್ ಇದೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ದಿಸ್ ಕಾಸ್ಟೆಡ್ ಮಿ ಅರೌಂಡ್ 550 ಸಮಥಿಂಗ್. ಅವಾಗ ತುಂಬಾ ವರ್ಷ ಆಯ್ತು ತಗೊಂಡು, ಬಟ್ ಇಟ್ಸ್ ವೆರಿ 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 ಸ್ಟರ್ಡಿ. ಇಲ್ಲಿವರೆಗೂ ಒಂದು ಬ್ರಿಸಲ್ ಕೂಡ ಹೋಗಿಲ್ಲ ಗೈಸ್. ಇಟ್ ಆಲ್ಮೋಸ್ಟ್ lasted me for 5 long years. 5 years ಆಯ್ತು ಇದಕ್ಕೆ, ಬಟ್ ಒಂದು ಬ್ರಿಸಲ್ ಕೂಡ ಹಿಂಗ್ ಬಂದಿಲ್ಲ. ಸೊ ದಟ್ ಸಚ್ ಎ ಗುಡ್ ಕ್ವಾಲಿಟಿ ಬ್ರಷಸ್. ಪ್ಲೀಸ್ ಇನ್ವೆಸ್ಟ್ ಆನ್ ಗುಡ್ ಕ್ವಾಲಿಟಿ ಬ್ರಷಸ್ ಅಂಡ್ ನಾಟ್ ಆನ್ ತುಂಬಾ ಬ್ರಷಸ್ ಎಲ್ಲ ಬೇಕಿಲ್ಲ. ಈ ತರ ಒಂದ್ ಇಟ್ಕೊಂಡು ನಿಮ್ಗೆ ಆಯ್ತು. ದಟ್ ಈಸ್ ಒನ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಐ ಹ್ಯಾವ್ ದಿಸ್ ಸ್ಟ್ರೋಬ್ ಕ್ರೀಮ್. ಆಕ್ಚುಲಿ ಸ್ಟ್ರೋಬ್ ಕ್ರೀಮ್ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ ಮುಂಚೆ, ಬಟ್ ನೌ-ಅ-ಡೇಸ್ ಈ ಎಲ್ಲ ನೋಡಿ ಇನ್ಫ್ಲೂಯೆನ್ಸಸ್ ಎಲ್ಲ ನೋಡಿ ಟ್ರೈ ಮಾಡೋಣ ಅಂದ್ಬಿಟ್ಟು ಅಗೇನ್ ಫ್ರಮ್ ಫೇಸಸ್ ಕೆನಡಾ ಐ ಟುಕ್ ದಿಸ್ ಸ್ಟ್ರೋಬ್ ಕ್ರೀಮ್. ಸೊ ಇಟ್ಸ್ ಇನ್ ದ ಶೇಡ್ ರೋಸ್ ಗೋಲ್ಡ್ ಗೈಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದೇನಕ್ಕೆ ಹೆಂಗ್ ಯೂಸ್ ಮಾಡ್ತೀರಾ ಅಂದ್ರೆ, ಆಕ್ಚುಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಹೈಲೈಟರ್. ಇಲ್ಲ ಅಂದ್ರೆ ಇದನ್ನ ಫೌಂಡೇಶನ್ ಜೊತೆ ಸ್ವಲ್ಪ ಪೀ ಸೈಜ್ ಹಾಕಿ ಮಿಕ್ಸ್ ಮಾಡಿ ಕ್ಯಾನ್ ಜಸ್ಟ್ ಅಪ್ಲೈ ಇಟ್ ಲೈಕ್ ಅ ಫೌಂಡೇಶನ್. ಇಟ್ ಜಸ್ಟ್ ಗಿವ್ಸ್ ಯು ಲೈಕ್ ವೆರಿ ವೆರಿ ಡ್ಯೂಯಿ ಫಿನಿಶ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಯು ಕ್ಯಾನ್ ಜಸ್ಟ್ ಟ್ರೈ ಇಟ್ ಆನ್. ಅಂಡ್ ಅದಾದ್ಮೇಲೆ ಫಾರ್ ಕಾಜಲ್ ಅಲ್ಲ, I love kajals guys. So kajal, eyeliner and lipsticks, blush are my go-to products ivaga. So kajal and first recommendation bandu Maybelline. You can see. So Maybelline actually tumba chanagide. So very very good quality kajals in Maybelline. And one more option is I have it from Lakme. So Lakme Iconic Kajal. It's very very good. Please do try it. So smudge ಮಾಡಿ ತೋರಿಸ್ಬೇಕಂದ್ರೆ you can just see. Such a dark shade ಅಲ್ಲ, and waterproof. ಹಾಗಾಗಿ ನಂಗೆ ತುಂಬಾ ಇಷ್ಟ ಆಗುತ್ತೆ. And coming to the mascaras ಅಲ್ಲ, mascaras ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ. ಸೊ ಒನ್ಸ್ ಇನ್ ಎ ವೈಲ್ ಆ ಥರ ಯೂಸ್ ಮಾಡೋದು. ಬಟ್ ಮಸ್ಕಾರಾ ಬಗ್ಗೆ ನನಗೆ ಅಷ್ಟು ಕ್ರೇಜ್ ಇರ್ಲಿಲ್ಲ ಮುಂಚೆ, ಬಟ್ ಇವಾಗ ಐ ಸ್ಟಾರ್ಟೆಡ್ ಯೂಸಿಂಗ್ ಮಸ್ಕಾರಾ ಅವಾಗವಾಗ. ಬಟ್ ಇಟ್ ಲುಕ್ಸ್ ವೆರಿ ವೆರಿ ಎಲಿಗೆಂಟ್. ಅದು ಹಾಕಿದ್ರೆ ಹಾಕಿಲ್ಲ ಅನ್ನೋ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಇವಾಗ ಹಾಕಿದ್ದೀನಿ ನಾನು, ಬಟ್ ಇಟ್ ಲುಕ್ಸ್ ವೆರಿ ಎಲಾಂಗೇಟೆಡ್ ಅಲ್ಲ, ತುಂಬಾ ಲೈಕ್ ಹೈಲೈಟ್ ಮಾಡುತ್ತೆ ನಿಮ್ಮ ಐಸ್ನ. ಸೊ ಮಸ್ಕಾರಾಸ್ ಹ್ಯಾಸ್ ಟು ಬಿ ದೇರ್. ಸೊ ಐ ಹ್ಯಾವ್ 3 ರೆಕಮೆಂಡೇಶನ್ ಫಾರ್ ದ್ಯಾಟ್. ದ ಫಸ್ಟ್ ಒನ್ ಇಸ್ ಮಾರ್ಸ್ ಇಂದ ಒಂದು, ಅಂಡ್ ಇಟ್ ಹ್ಯಾಸ್ ಬ್ರಿಸಲ್ಸ್ ಈ ತರ ಇದೆ. ಬಟ್ ನಂಗೆ ಇದೇನ್ ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ ಗೈಸ್, ನಂಗೆ ಇದು ಬ್ರಿಸಲ್ಸ್ ಅಷ್ಟು ಇಷ್ಟ ಆಗಿಲ್ಲ. ಅಪ್ಲೈ ಮಾಡುವಾಗ ಇಟ್ ಜಸ್ಟ್ ಟಚಸ್ ಮೀ ಇಲ್ಲೆಲ್ಲ. ಹಾಗಾಗಿ ಐ ಜಸ್ಟ್ ಟುಕ್ ದಿಸ್ ಮಾಸ್. ಇದು ಮಾಸ್ ಇಂದಾನೆ, ಅಂಡ್ ದಿಸ್ ಇಸ್ ದ ನ್ಯೂ ವರ್ಷನ್ ಆಫ್ ಮಸ್ಕಾರಾ ಇನ್ ಮಾಸ್. ಇದರಲ್ಲಿ 2 ತರ ಬ್ರಿಸಲ್ಸ್ ಬರುತ್ತೆ. ಸೊ ಒಂದ್ ನೀವು ನೋಡ್ಬೋದು, ತುಂಬಾ ಅಂದ್ರೆ ತುಂಬಾ ಚಿಕ್ಕದ್ ಬರುತ್ತೆ ಗೈಸ್. ಇಟ್ ಲುಕ್ಸ್ ವೆರಿ 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 ಎಲಿಗೆಂಟ್. ಅಂದ್ರೆ ನಿಮ್ಗೆ ಚಿಕ್ಕ ಚಿಕ್ಕ ಹೇರ್ಸ್ ಕೂಡ ಅದು ರೀಚ್ ಆಗತ್ತೆ. ಇನ್ನೊಂದು ತೋರಿಸ್ತೇನೆ. ಇನ್ನೊಂದು ಅಗೇನ್ ಇಟ್ ಹ್ಯಾಸ್ ಲೈಕ್ ದಿಸ್. ಚೆನ್ನಾಗಿದೆ. ಇಟ್ಸ್ ವೆರಿ 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 ಗುಡ್. ಸೊ ಕಾಸ್ಟ್ ಬಂದ್ಬಿಟ್ಟು ಇದಕ್ಕೆ ಇಟ್ ಹ್ಯಾಸ್ ನಾಟ್ ಮೆನ್ಷನ್ಡ್ ಐ ಥಿಂಕ್ ಗೈಸ್. ಸೊ ಚೆನ್ನಾಗಿದೆ. ಎಲ್ಲ ಪ್ರಾಡಕ್ಟು ವಿತಿನ್ 500 ಗೈಸ್. 500 ಮೇಲೆ ಯಾವುದೂ ಎಕ್ಸೀಡ್ ಆಗಿಲ್ಲ. ಸೊ ಇಲ್ಲಿ ನಾನು ತೋರಿಸೋ ಎಲ್ಲ ಪ್ರಾಡಕ್ಟ್ ಕೂಡ 500 ಕೆಳಗಡೆ. ಕಾಂಪ್ಯಾಕ್ಟ್ ಒಂದು ಅಂಡ್ ಬ್ರಷ್ ಬಿಟ್ರೆ ಅದೆಲ್ಲ ಸ್ವಲ್ಪ 700 750 ಆ ಥರ ಏನೋ ಕೊಟ್ಟಿದ್ದೆ ಕಾಂಪ್ಯಾಕ್ಟ್ ಅನ್ಸುತ್ತೆ. ಇನ್ನೆಲ್ಲ ವಿತಿನ್ 500, ಬಜೆಟ್ ಫ್ರೆಂಡ್ಲಿ. ಸೊ ಯು ಕ್ಯಾನ್ ಜಸ್ಟ್ ಆಪ್ಟ್ ಇಟ್. ಅದಾದ್ಮೇಲೆ ಸೊ ಇಷ್ಟು ನನ್ನ ಮಸ್ಕಾರಾ, ಐಲೈನರ್ಸ್ ತೋರಿಸಿಲ್ಲ ನಿಮಗೆ. ಸೊ ಐಲೈನರ್ಸ್ ಅಲ್ಲಿ ಅಗೇನ್ ಐ ಹ್ಯಾವ್ 2 ರೆಕಮೆಂಡೇಶನ್. ಸೊ ದ ಒನ್ ಈಸ್ ಫ್ರಮ್ ಅಗೇನ್ ದಸ್ ಕೊಲೋಸಲ್. ಅದೊಂಥರ ಬ್ರ್ಯಾಂಡ್ ಆಗ್ಬಿಟ್ಟಿತ್ತು ಅವಾಗ. ಸೊ ಕೊಲೋಸಲ್ ಇಂದ ಒಂದು, ಅಂಡ್ ಅಗೇನ್ ಇಸ್ ಫ್ರಮ್ ಲ್ಯಾಕ್ಮೆ ಐಕಾನಿಕ್. ಸೊ ಇದು 2 ಕೂಡ ನನ್ನ ಟಾಪ್ ಮೋಸ್ಟ್ ಫೇವ್ರೆಟ್ ಐಲೈನರ್ಸ್. ಅಂಡ್ ಇವಾಗ ಆಕ್ಚುಲಿ ಮುಂಚೆ ಎಲ್ಲ ತುಂಬಾ ನಾವು ಐ ಶ್ಯಾಡೋ, ಬ್ಲಶ್, ಹೈಲೈಟರ್ ಎಲ್ಲ ಹಾಕೊಳ್ತಾ ಇದ್ವಿ. ಬಟ್ ಇವಾಗ ಹೆಂಗಿದೆ ಅಂದ್ರೆ ಟ್ರೆಂಡ್ ಸ್ವಲ್ಪ ಅದೆಲ್ಲ ಕಡಿಮೆ ಆಗಿ ಬ್ಲಶ್ ಒಂದನ್ನು ಹೈಲೈಟ್ ಮಾಡ್ಕೊಳ್ತೀವಿ. ಸೊ ನಂಗೆ ಲೇಟರ್ ಆನ್ ನಂಗೆ ತುಂಬಾ ಇತ್ತೀಚೆಗೆ ನನಗೆ ಬ್ಲಶಸ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ದಟ್ ಟು ಐ ಆಮ್ ಇನ್ವೆಸ್ಟಿಂಗ್ ಇಟ್ ಆನ್ ಕ್ರೀಮ್ ಬ್ಲಶ್. ಅಂಡ್ ಇದು ಆಕ್ಚುಲಿ ಮೇಕಪ್ ಪ್ಯಾಲೆಟ್ ನೀವು ನೋಡ್ಬೋದು. ಅಗೇನ್ ಇಟ್ ಈಸ್ ಫ್ರಮ್ ಮಾಸ್. ಸೊ ನೀವು ನೋಡ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ಸೊ ದಿಸ್ ಇಸ್ ಕ್ಯಾನ್ ಸಿ ಇದೆಲ್ಲ ಬ್ಲಶ್, ಕಾಂಟೋರ್ ಇದೆ. ಕಾಂಟೋರ್ ನಾನು ಯೂಸ್ ಮಾಡಲ್ಲ. ಅಂಡ್ ಹೈಲೈಟರ್ಸ್, ಅಂಡ್ ದೀಸ್ ಆರ್ ಫ್ರಮ್ ಐ ಶ್ಯಾಡೋಸ್ ಡಿಫ್ರೆಂಟ್.
ಕಲಿಸ್ಕೊಟ್ಟಿದ್ದಾನೆ. ಚೆನ್ನಾಗಿದೆ, ಅದೊಂದು ಪ್ಯಾಲೆಂಟ್ ಇಟ್ಕೊಂಡ್ಬಿಟ್ರೆ ಆಲ್ ಇನ್ ಒನ್ ತರ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಐ ಡೋಂಟ್ ಯೂಸ್ ಇಟ್ ವೆರಿ ಮಚ್, ಬಟ್ ರೇರ್ಲಿ ತುಂಬಾ ಯೂಸ್ ಮಾಡ್ತೀನಿ ಅಷ್ಟೇ. ಅದಾದ್ಮೇಲೆ ಸೊ ಮೈ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ ಸದ್ಯಕ್ಕೆ ಇವಾಗ ಅಂತಂದ್ರೆ ದಿಸ್ ಕ್ರೀಮ್ ಬ್ಲಷಸ್ ಗೈಸ್. ಐ ಲವ್ ದಿಸ್. ಸೊ ಯಾಕಂತ ಹೇಳ್ತೀನಿ, ಇದು ಹೆಂಗೆ ಅಂತಂದ್ರೆ ಗೈಸ್, ನಂಗೆ ಬ್ಲಷಸ್ ಮೇಲೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಎಲ್ಲ ಹೇಳೋರು ಬ್ಲಷ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಬ್ಲಷ್ ಚೆನ್ನಾಗಿರುತ್ತೆ ಅಂತೆಲ್ಲ. ಬಟ್ ನಂಗೆ ಬ್ಲಷ್ ಮೇಲೆ ಕ್ರೇಜೇ ಇರಲಿಲ್ಲ. ಜಸ್ಟ್ ಮಾಯಿಶ್ಚರೈಸರ್, ಐ ಶ್ಯಾಡೋ ಅದೆಲ್ಲ ಹಾಕೊಳ್ತಾ ಇದ್ದೆ ರೆಗ್ಯುಲರ್. ಇದು ಹೆಂಗೆ ಅಂದ್ರೆ ಇತ್ತೀಚೆಗೆ ನನಗೆ ಕ್ರೀಮ್ ಬ್ಲಷಸ್ ನೋಡೋಣ, ಟ್ರೈ ಮಾಡೋಣ ಹೆಂಗ್ ಕಾಣುತ್ತೆ ಫೇಸ್ ಮೇಲೆ ಅಂದ್ಬಿಟ್ಟು ಇದು ತರಿಸ್ದೆ. ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಅರ್ತ್ ರಿದಮ್. ಓಕೆ, ಎರಡು ಫ್ರಮ್ ಅರ್ತ್ ರಿದಮ್ ನೋಡ್ಬೋದು. ಅಂಡ್ ದಿಸ್ ಇಸ್ ಇನ್ ದ ಶೇಡ್, ಐ ಥಿಂಕ್ ಶೇಡ್ ನಂಬರ್ ಐ ಲೆಟ್ ಯು ನೋ ಗೈಸ್. ಸೊ ಇದು ಆಕ್ಚುಲಿ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಬೋತ್ ಯು ಕ್ಯಾನ್ ಅಪ್ಲೈ ಇಟ್ ಫಾರ್ ಚೀಕ್, ಲಿಪ್ ಟಿಂಟಾಗೂ ಯೂಸ್ ಮಾಡ್ಬೋದು, ಮತ್ತು ಸ್ವಲ್ಪ ಐ ಶ್ಯಾಡೋಗೂ ಯೂಸ್ ಮಾಡ್ಬೋದು. ಸೊ ಆಲ್ ಇನ್ ಒನ್ ತರ ಇದು ಒಂದು ಇಟ್ಕೊಂಡ್ರೆ ಇಟ್ ಕ್ಯಾನ್ ಜಸ್ಟ್, ನಿಮ್ಗೆ ಆಕ್ಚುಲಿ ಈ ಪ್ಯಾಲೆಟೇ ಬೇಕಿಲ್ಲ ಟು ಬಿ ಫ್ರ್ಯಾಂಕ್, ಬಟ್ ಇಟ್ಸ್ ವೆರಿ ಗುಡ್. ಶೇಡ್ ಇದ್ದು ಒಂಥರ ರೆಡ್ಡಿಶ್ ತರ ಇದೆ. ಐ ಕ್ಯಾನ್ ಸಿ ಹೌ ಮಚ್ ಹ್ಯಾವ್ ಯೂಸ್ಡ್. ಬಟ್ ನಾನು ಅರ್ತ್ ರಿದಮ್ ಯಾಕೆ ಪಿಕ್ ಮಾಡಿದೆ ಅಂತ ಅಂದ್ರೆ, ಇಟ್ ಇಸ್ ಲೈಕ್ ಅಂತಾರೆ ಹರ್ಬ್ಸ್ ಇಂದ ಮಾಡಿರ್ತಾರೆ, ಲೈಕ್ ದಿಸ್ ಬ್ರ್ಯಾಂಡ್. ಓಕೆ, ಎಸ್ಪೆಷಲಿ ಇಟ್ ಡಸಂಟ್ ಕಂಟೈನ್ ಮಚ್ ಆಫ್ ದ ಕೆಮಿಕಲ್. ಸೊ ಹರ್ಬ್ಸ್ ಇಂದ, ಪ್ಲಾಂಟ್ಸ್ ಇಂದ ಮಾಡಿರೋಂಥ ಬ್ರ್ಯಾಂಡ್ ಇದು. ಸೊ ಹಂಗಾಗಿ ನಾನು ಇದನ್ನ ಪಿಕ್ ಮಾಡಿದೆ. ಇದು ತುಂಬಾ ಲೈಟ್ ವೇಟ್ ಇದು, ಅಂದ್ರೆ ಇದು ನಾರ್ಮಲ್ ನಮ್ ಸ್ಕಿನ್ ಟೋನ್ ಕಲರೇ ಆಗುತ್ತೆ. ದಿಸ್ ಇಸ್ ಲಿಟಲ್ ಡಾರ್ಕ್ ಫಾರ್ ಮೈ ಕಲರ್, ಅಂದ್ರೆ ಫಂಕ್ಷನ್ ವೇರ್ ತರ ಇದು, ಡೈಲಿ ಹಾಕಕ್ಕೆ ಸ್ವಲ್ಪ ಗ್ರ್ಯಾಂಡ್ ಅನ್ಸುತ್ತೆ. ಅಂಡ್ ದಿಸ್ ಇಸ್ ಡೈಲಿ ಹಾಕ್ಬೋದು, ಇದು ನೀವು ಹಾಕಿದಿರಾ ಅಂತಾನೂ ಗೊತ್ತಾಗಲ್ಲ. ಲೈಕ್ ಇಟ್ ಜಸ್ಟ್ ಗಿವ್ಸ್ ನ್ಯಾಚುರಲ್ ಗ್ಲೋ ಆನ್ ಯೋರ್ ಫೇಸ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಐ ಕ್ಯಾನ್ ಜಸ್ಟ್ ಸಿ, ನಾನು ಬ್ಲಷ್ ಹಾಕಿದ್ದೀನಿ, ದಿಸ್ ಬ್ಲಷ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗೈಸ್. ಸೊ ದೀಸ್ ಆರ್ ಮೈ ಗೋ ಟು ಬ್ಲಷಸ್. ಪ್ಲೀಸ್ ಇನ್ವೆಸ್ಟ್ ಆನ್ ದಿಸ್ ಗುಡ್ ಕ್ವಾಲಿಟಿ ಕ್ರೀಮ್ ಬ್ಲಷಸ್, ಬಿಕಾಸ್ ಸ್ಕಿನ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದ್ರಿಂದ ರ್ಯಾಷಸ್ ಆಗ್ಬಿಡುತ್ತೆ ಲೋಕಲ್ ಎಲ್ಲ ಹಾಕಿದಾಗ. ಪ್ಲೀಸ್ ಇನ್ವೆಸ್ಟ್ ಆನ್ ವೆರಿ ಗುಡ್ ಬ್ಲಷಸ್. ಯಾ, ಸೊ ಲಿಪ್ಸ್ಟಿಕ್ಸ್ ಬಗ್ಗೆ ಹೇಳ್ತಿದ್ದೆ. ಲಿಪ್ಸ್ಟಿಕ್ಸ್ ನಾನು ಸೆಪರೇಟ್ ಹಾಲ್ ಮಾಡ್ತೀನಿ. ಇವಾಗಿನ ವಿಡಿಯೋ ತುಂಬಾ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ, ಹಾಗಾಗಿ ಅನ್ಕೊಂಡಿದ್ದೀನಿ ಲಿಪ್ಸ್ಟಿಕ್ಸ್ ಸೆಪರೇಟ್ ಬ್ಲಾಗ್ ಆಗಿ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ನನ್ನ ಮೇಕಪ್ ಕಲೆಕ್ಷನ್. ಸೊ ತುಂಬಾ ನಾನು ಜಾಸ್ತಿ ಮೇಕಪ್ ಕಲೆಕ್ಷನ್ ಅಂತ ನಂಗೇನು ಇಷ್ಟ ಆಗಲ್ಲ ಗೈಸ್. ಎಲ್ಲಾದ್ರಲ್ಲೂ ಒಂದ್ ಪ್ರಾಡಕ್ಟ್ ಇದ್ರು ಹೆಚ್ಚು. ಸೊ ಎರಡು ಯಾಕೆ ಇಟ್ಕೊಂಡಿರ್ತೀನಿ ಅಂದ್ರೆ, ಇನ್ನೇನು ಸ್ವಲ್ಪ ಅದು ಮುಗಿಯೋದ್ರಲ್ಲಿ ಇರುತ್ತೆ. ಸೊ ಬ್ಯಾಕಪ್ ತರ ಬಂದು ಮೇಂಟೈನ್ ಮಾಡಿರ್ತೀನಿ. ಬಿಟ್ರೆ ನಾನು ಅಷ್ಟು ನನ್ನ ಮೇಕಪ್ ತುಂಬಾ ಚೂಸ್ ಮಾಡಿ ತಗೊಳ್ಳೋ ಅಂತದ್ದು ನಂಗೆ ಅಷ್ಟಿಷ್ಟ ಆಗಲ್ಲ. ಸ್ಕಿನ್ ಕೇರ್ ನಾನು ತುಂಬಾ ಇನ್ವೆಸ್ಟ್ ಮಾಡ್ತೀನಿ, ಬಿಕಾಸ್ ಸ್ಕಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಮೇಕಪ್ಗಿಂತ. ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿ ಇಟ್ಕೊಂಡ್ರಿ ಅಂದ್ರೆ ಡಸಂಟ್ ನೀಡ್ ಎನಿ ಮೇಕಪ್ ಆನ್ ಯೋರ್ ಫೇಸ್. ಅದು ನನ್ನ ಒಪಿನಿಯನ್. ಹಾಗಾಗಿ ಸ್ಕಿನ್ ಕೇರ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ವೆರಿ ಲೆಸ್ ಆನ್ ಮೇಕಪ್, ಬಟ್ ಸ್ಟಿಲ್ ಯು ನೀಡ್ ಟು ಹ್ಯಾವ್ ಸಮ್ ಬೇಸಿಕ್ ಪ್ರಾಡಕ್ಟ್ಸ್. ಸೊ ಅಟ್ಲೀಸ್ಟ್ ಎಲ್ಲರೂ ಹೊರಗಡೆ ಹೋಗ್ತೀರಾ, ಫಂಕ್ಷನ್ಗೆ ಹೋಗ್ತೀರಾ, ಇವೆಂಟ್ಸ್ಗೆ ಹೋಗ್ತೀರಾ ಅಂದ್ರೆ ಸ್ವಲ್ಪ ಆದ್ರೂ ಬೇಕಲ್ಲ ಮೇಕಪ್ ಪ್ರಾಡಕ್ಟ್ಸ್. ಸೊ ಪ್ಲೀಸ್ ಇನ್ವೆಸ್ಟ್ ಲೆಸ್ ಆನ್ ಮೇಕಪ್ ಅಂಡ್ ಇನ್ವೆಸ್ಟ್ ಮೋರ್ ಆನ್ ಸ್ಕಿನ್ ಕೇರ್ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಪ್ಲೀಸ್ 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 ಕೀಪ್ ಸಪೋರ್ಟಿಂಗ್ ಮೀ. ಅಂಡ್ ಇನ್ನು ಏನೇನ್ ಕಂಟೆಂಟ್ಸ್ ನಾನು ಹಾಕ್ಬೋದು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ನಲ್ಲಿ ಮೆನ್ಷನ್ ಮಾಡಿ. ಅಂಡ್ ಆ ಐಡಿಯಾಸ್ ನಾನು ತಗೊಳ್ತೀನಿ, ಆದಷ್ಟು ರಿಪ್ಲೈ ಮಾಡ್ತಾ ಇದ್ದೀನಿ ಎಲ್ರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಲಾಸ್ಟ್ ನನ್ನ ಸ್ಕಿನ್ ಕೇರ್ ರೂಟೀನ್ಗೆ ಎಲ್ಲ ತುಂಬಾ ಅಪ್ರಿಸಿಯೇಷನ್ ಕೊಟ್ರಿ, ನಂಗೆ ಗೊತ್ತಿರೋರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ವಿಡಿಯೋನು ಮುಂದೆ ಬರುವ ವಿಡಿಯೋನು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.